ಗೆಳೆಯರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಏನಂದ್ರೆ ಪ್ರತಿಯೊಬ್ಬರಿಗೂ ಒಂದು 20,000 ಸ್ಕಾಲರ್ಶಿಪ್ ಖಂಡಿತ ಬರುತ್ತೆ. 100% ಬಂದೇ ಬರುತ್ತೆ ಸ್ಕಾಲರ್ಶಿಪ್. ಓಕೆನಾ, 20,000 ಬಂದೇ ಬರುತ್ತೆ. ನಾನು ಹೇಳೋ ಸ್ಟೆಪ್ಸ್ ನ ಫಾಲೋ ಮಾಡಬೇಕು, ನಾನು ಹೇಳೋ ಲಾಜಿಕ್ ನ ನೀವು ಫಾಲೋ ಮಾಡಬೇಕು, ಹಂಗಾದ್ರೆ ಮಾತ್ರ ಸ್ಕಾಲರ್ಶಿಪ್ ಬರುತ್ತೆ. ಮೊದಲನೇದಾಗಿ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ಈ ಒಂದು ಇನ್ಫಾರ್ಮೇಶನ್ಸ್ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ನೀವೇನಾದ್ರೂ ವಿಡಿಯೋನ ಇವಾಗಲೇ ಸ್ಕಿಪ್ ಮಾಡ್ತೀನಿ ಅಂದ್ರೆ ಖಂಡಿತ ನೋಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಆಮೇಲೆ ನೀವು ಲಾಸ್ಟ್ ಬಂದು ಹೇಳ್ತೀರಾ ನನಗೆ ಈ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ. ಅದಕ್ಕೆ ಹೇಳ್ತಿರೋದು, ವಿಡಿಯೋನ ಸ್ಟಾರ್ಟಿಂಗ್ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡಿ, ಎಂಡ್ವರೆಗೂ ನೋಡಿ, ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಮೊದಲನೇದಾಗಿ ಹೇಳ್ತೀನಿ, ಈ ಒಂದು ವಿಡಿಯೋ ನೋಡಿದ್ರೆ ನಮಗೆ 20,000 ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಓಕೆನಾ, ಯಾವ ತರ ಬರುತ್ತೆ ಏನು ಅನ್ನೋದು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದೇ ಏನಂದ್ರೆ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ತರ ಇನ್ಫಾರ್ಮೇಶನ್ ಸಾಕಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬರ್ತಾ ಹೋಗುತ್ತೆ. ಯಾಕಂದ್ರೆ ಸ್ಕಾಲರ್ಶಿಪ್ ಅನ್ನೋದು ತುಂಬಾನೇ ಎಸೆನ್ಷಿಯಲ್ ಇದೆ ಸ್ಟೂಡೆಂಟ್ಸ್ಗೆ. ಯಾಕಂದ್ರೆ ಒಂದು ಸ್ಕಾಲರ್ಶಿಪ್ ಮಿಸ್ ಮಾಡಬಾರ್ದು ನೀವು. ಓಕೆನಾ, ಎಲ್ಲ ಸ್ಕಾಲರ್ಶಿಪ್ ತಗೊಳ್ಳಿ. ಓಕೆನಾ, ಯಾಕಂದ್ರೆ ಫ್ರೀ ಆಗಿ ಬರ್ತಿರೋ ಸ್ಕಾಲರ್ಶಿಪ್ ಯಾವ್ದು ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಬ್ಬರಿಗೂ ಬರುತ್ತೆ. SSLC ಹುಡುಗೂ ಬರುತ್ತೆ, ಸೆಕೆಂಡ್ PC ಹುಡುಗೂ ಬರುತ್ತೆ, ಡಿಗ್ರಿ ಸ್ಟೂಡೆಂಟ್ಸ್ ಬರುತ್ತೆ, ಮಾಸ್ಟರ್ ಯಾರದ ಮಾಡ್ತೀರಿ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಬರುತ್ತೆ. ಯಾವ ತರ ಅನ್ನೋದು ಹೇಳ್ತೀನಿ. ಅದು ಗೌರ್ಮೆಂಟ್ ಸ್ಕಾಲರ್ಶಿಪ್. ಓಕೆನಾ, ಮತ್ತೆ ಯಾವುದು ಪ್ರೈವೇಟ್ ಅಂತಾರಲ್ಲ, ಗೌರ್ಮೆಂಟ್ 100% ಬರುವಂತ ಸ್ಕಾಲರ್ಶಿಪ್. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇನ್ನು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿದ್ರೆ ಜಾಯ್ನ್ ಆಗಿ, ಲಿಂಕ್ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಈ ಒಂದು ಸ್ಕಾಲರ್ಶಿಪ್ ಯಾವ ತರ ಬರುತ್ತೆ ಅಂದ್ರೆ, ಮೊದಲನೇದಾಗಿ ಹೇಳ್ತೀನಿ ನಿಮಗೆ, ಲೈವ್ ಸಮೇತ ತೋರಿಸ್ತಾ ಹೋಗ್ತೀನಿ. ನೀವು SSLC ಹಾಕ್ಬೇಕಾಗಿರೋ ಸ್ಕಾಲರ್ಶಿಪ್ ಯಾವ್ದಂದ್ರೆ, ನಿಮಗೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಂತ ನೀವು ಕೇಳಿರ್ತಾರೋ ಎಲ್ಲ ಗೊತ್ತಿಲ್ಲ. ನಾನು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದು ನಾನು ಫಸ್ಟ್ ಇಯರ್ ಹಾಕಿರ್ಬೇಕಾದ್ರೆ ಸ್ಕಾಲರ್ಶಿಪ್ ನನಗೆ ಇಲ್ಲಿ ಕಾಣಿಸ್ತಿದೆ, ಅಕಾಡೆಮಿಕ್ಸ್ ವಿದ್ಯಾರ್ಥಿ ಸ್ಕಾಲರ್ಶಿಪ್ ನೋ ಅಂತ ಇತ್ತು. ಯಾಕಂದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಗೊತ್ತಿರಲಿಲ್ಲ, ನಾನು ಹಂಗಾಗಿ ಬಿಟ್ಟಿದ್ದೆ. ಬಟ್ ನಿಮಗೆ ಏನು ಪೋಸ್ಟ್ ಡಿಬಿಟ್ ಇದು ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಏನಿದೆ ಇದು ಬಂದೇ ಬರುತ್ತೆ. ಅವಾಗ ಫಸ್ಟ್ ಇಯರ್ ಇದ್ದಾಗ ಇಷ್ಟು ಕೊಡ್ತಿದ್ರು ಅಮೌಂಟ್ ನಮಗೆ. ಈಗ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅನ್ನೋದು ಬಂದೇ ಬರುತ್ತೆ. ಇನ್ನು ಯಾವ ತರ ತಗೋಬೇಕನ್ನೋ ನಂಗೆ ಆಮೇಲೆ ಇನ್ಫಾರ್ಮೇಶನ್ಸ್ ಹೋಗೋದಾಗಿರೋದು ಈಗ ಹೇಳ್ತಾ ಹೋಗ್ತೀನಿ ನೋಡಿ. ನೆಕ್ಸ್ಟ್ ಬರ್ತಾ ಇಯರ್ ಅಲ್ಲಿ ನಿಮಗೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಕೂಡ ಬರ್ತಾ ಹೋಯ್ತು 15,000 ಅಂತಂದು. ಇಲ್ಲಿ ಕಾಣಿಸ್ತಿದೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅನ್ನೋದು ಫಸ್ಟ್ ಬಂದಿರಲಿಲ್ಲ. ನೆಕ್ಸ್ಟ್ ನಾನು ಅಪ್ಲೈ ಮಾಡಿದೆ, ನೆಕ್ಸ್ಟ್ ಕೂಡ ಇಲ್ಲಿ ಕಾಣಿಸ್ತಿದೆ ನಿಮಗೆ 15,000. ಇದು ವಿದ್ಯಾಸಿರಿ ಸ್ಕಾಲರ್ಶಿಪ್ ಕೂಡ ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ, ಮೇ ಬಿ ನಿಮಗೆ ಕಾಣಿಸ್ತಿದೆ. ಓಕೆ, ಇಷ್ಟು ನಂದು ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಶನ್ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿದ್ದೀನಿ. ಓಕೆ, ಈಗ ಇದು ಯಾವ ತರ ತಗೊಳ್ಳೋದು ಫಸ್ಟ್ ಇನ್ಫಾರ್ಮೇಶನ್ ಕೊಡ್ತೀನಿ ನೋಡಿ. ಮೊದಲನೇದಾಗಿ ನೀವು SSP ಸ್ಕಾಲರ್ಶಿಪ್ ಹಾಕ್ಲೇಬೇಕಾಗಿರುತ್ತೆ. ಮೊದಲನೇದು ಕಂಡೀಷನ್ಸ್, ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ಮೇಲೆ ನೀವು ಏನಾದ್ರು ಓದ್ತಿರಲಿ, 10th ಓದ್ತಿರಲಿ, ಸೆಕೆಂಡ್ PC ಓದ್ತಿರಲಿ, ಡಿಗ್ರಿ ಅದು ಓದ್ತಿರಲಿ, ನೆಕ್ಸ್ಟ್ ನೀವು ಮಾಸ್ಟರ್ ಅದ ಮಾಡ್ತಿರಲಿ, ಯಾರು ಮಾಡ್ತಿರಲಿ, SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ SHP ಅಂತ ಬರುತ್ತೆ ನೋಡಿ. ಇನ್ನೊಂದ್ಸರಿ ಹೇಳ್ತೀನಿ, SHP ಇದು ಗೊತ್ತಾ, ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತಂದು. ಈ ಒಂದು ಪೋರ್ಟಲ್ಗೆ ಹೋಗಿ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ರೆ ಹಾಕ್ಬೇಕಾಗಿರುತ್ತೆ. ಹೋಯ್ತಾ, ನೆನಪಾಯ್ತು ಅನ್ಕೊಂತೀನಿ ನಿಮ್ಗೆ. ಇನ್ನೊಂದ್ಸರಿ SHP ಅಲ್ಲಿ ಹೋಗ್ಬಿಟ್ಟು SSP ಹಾಕಿರ್ತೀರಾ ನೀವು, ಇದೇ ಒಂದು ಏನು ನಿಮ್ದು SSP ID ಇರುತ್ತಲ್ಲ, ಅದೇ ಒಂದು ID ಕೊಂಡು ನೀವು SHP ಹಾಕ್ಬೇಕಾಗುತ್ತೆ. SHP ಹಾಕಿದಾಗ ನೀವು ಅದನ್ನ SHP ಅಂದ್ರೆ ಹಾಸ್ಟೆಲ್ಗೋಸ್ಕರ ಅಪ್ಲಿಕೇಶನ್ ಹಾಕ್ತೀರಾ. ಅಂದ್ರೆ ನಮ್ಗೆ ಹಾಸ್ಟೆಲ್ ಬೇಕು ಅಂತ. ಸ್ವಲ್ಪ ಸ್ಟೂಡೆಂಟ್ಸ್ ಕೇಳ್ತಾರೆ, ನನಗೆ ಹಾಸ್ಟೆಲ್ ನೆಸೆಸಿಟಿನೇ ಇಲ್ಲ, ಬಟ್ ಯಾಕೆ ಹಾಕಬೇಕು ಅಂತ. ಇವನ್ ನನಗೂ ಕೂಡ ಹಾಸ್ಟೆಲ್ ನೆಸೆಸಿಟಿ ಕೂಡ ಇರಲಿಲ್ಲ, ಬಟ್ ಅದನ್ನ ನಾನು ಹಾಕ್ದೆ. ಏನಾದ್ರೂ ಲಾಜಿಕ್ ಹೇಳ್ತೀನಿ ನೋಡಿ. ಇದನ್ನ ಯಾರು ಓಪನ್ ಆಗಿ ಹೇಳ್ತಾರಲ್ಲ ಗೊತ್ತಿ ಹೇಳ್ತೀನಿ. ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ, ನಿಮ್ಗೆ ಹಾಸ್ಟೆಲ್ ಇಷ್ಟ ಇದ್ರೆ ಹೋಗಿ, ಇರ್ಲಿಲ್ಲ ಅಂದ್ರೆ ಬಿಟ್ಬಿಡಿ. ಒಂದು ಮೊದಲನೇದಾಗ ನೀವು ಹೋಗ್ಲೇಬೇಕು, ನಿಮ್ನ ಹೋಗ್ಲಿಲ್ಲ ಅಂದ್ರೆ ನಾವು ಕೇಸ್ ಹಾಕೊಡ್ತೀವಿ, ಆ ಥರ ಏನಿಲ್ಲ. ನಿಮ್ಗೆ ಹಾಸ್ಟೆಲ್ ಇಷ್ಟ ಇದ್ರೆ ಹೋಗಿ. ನೀವು ಹಾಸ್ಟೆಲ್ಗೆ ಬೇಕು ಅಂತ ಅಪ್ಲೈ ಮಾಡ್ತೀರಾ, ನಿಮಗೆ ಹಾಸ್ಟೆಲ್ ಇದ್ರೆ ಹೋಗಿ, ಹಾಸ್ಟೆಲ್ ಇಷ್ಟ ಇದ್ರೆ ಹೋಗಿ. ಹಾಸ್ಟೆಲ್ ಇಷ್ಟ ಇಲ್ವಾ, ನೀವು ಹೋಗಿ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ. ನೀವು ಹೋಗ್ಲೇಬೇಕಂದ್ರೆ ಕಂಪಲ್ಸರಿ ಇಲ್ಲ. ಫಸ್ಟ್ ಆದರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದಾಗ ನಿಮ್ಗೆ ಹಾಸ್ಟೆಲ್ ಸಿಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಿಮಗೆ ಅಂದ್ರೆ ಇಲ್ಲಿ ಮೊದಲೇ ಕೊಡ್ತೀರಾ 15,000 ಕೊಡ್ತೀರಿ. ಈ ಸಲ 20,000 ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ನ್ಯೂಸ್ ಅಲ್ಲಿ ಬರ್ತಾನೆ ಇದೆ. ಬಟ್ ಈ ವರ್ಷ 20,000 ಕೊಡ್ತಂದ್ರೆ, ಬಟ್ ಮಿನಿಮಮ್ 15,000 ಅಂತ ಬಂದೇ ಬರುತ್ತೆ. ಎಲ್ಲಾ ಕಡೆ ಬಂದಿರೋದು ಪ್ರಕಾರ 20,000 ಈ ವರ್ಷದಿಂದ ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆನಾ, ಅಂದ್ರೆ ಒಂದು ತಿಂಗಳಿಗೆ 1,500, 10 ತಿಂಗಳಿಗೆ 15,000. ಅಂದ್ರೆ ಈ ಸರಿ ಹೆಂಗಂದ್ರೆ ಒಂದು ತಿಂಗಳಿಗೆ 2,000 ಅಂದ್ರೆ ಫುಡ್ ಅಂಡ್ ಅಕಾಮಿಡೇಷನ್ ಅಂದ್ರೆ ನಿಮ್ದು ಊಟ ವಸತಿ ಅಂತ. ಅಂದ್ರೆ ಅಲ್ಲಿಗೆ 10 ತಿಂಗಳಿಗೆ 2,000 ಆಗುತ್ತೆ. ಈ ತರ ಅಂದ್ರೆ ಒಂದ್ ತಿಂಗಳಿಗೆ 2,000, 10 ತಿಂಗಳಿಗೆ 20,000 ಆಗುತ್ತೆ. ಆ ತರ 20,000 ಸ್ಕಾಲರ್ಶಿಪ್ ಕೊಡ್ತಾರೆ. ಯಾರು SHP ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ತೀರಾ. SHP ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ನಿಮ್ಗೆ ರಿಜೆಕ್ಟ್ ಆಗಬೇಕು ಅಂದ್ರೆ ಹಾಸ್ಟೆಲ್ ಸಿಗಬಾರ್ದು. ಇನ್ನೊಂದು ಟೆಕ್ನಿಕ್ ಹೇಳ್ತೀನಿ ಗೊತ್ತಾ. ನೀವೇನಂದ್ರು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆದ್ರೆ ನೀವು ಡೈರೆಕ್ಟ್ ಆಗಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ, ನಿಮ್ದು ಪರ್ಸೆಂಟೇಜ್ ಕಡಿಮೆ ಇತ್ತು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ, ನಿಮ್ಗೆ ಆಟೋಮೆಟಿಕ್ ಏನಾಗುತ್ತೆ, ಹಾಸ್ಟೆಲ್ ಅಪ್ಲಿಕೇಶನ್ ಅಂದ್ರೆ ಹಾಸ್ಟೆಲ್ ಆಗ್ತೀರಾ ಅಂತ ಪ್ರಾಬಬಿಲಿಟಿ ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ನಿಮ್ಗೆ ಹಾಸ್ಟೆಲ್ ಸೆಲೆಕ್ಷನ್ ಆಗೋದಿಲ್ಲ, ಯಾಕಂದ್ರೆ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಇವನ್ ಪರ್ಸೆಂಟೇಜ್ ಕಡಿಮೆ ಇದ್ದವರಿಗೆ ಅಷ್ಟು ಎಲ್ಲರಿಗೂ ಸ್ಕಾಲರ್ಶಿಪ್ ಕೊಡುತ್ತೆ ಅಂತ ಹೇಳಿದೆ. ಆಮೇಲೆ ಇನ್ನೊಂದು ಏನಂದ್ರೆ, ನೀವು ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಈ ತರ ಇದ್ರೆ ನೀವು ಯಾವ್ದಾದ್ರು ಅಂದ್ರೆ ಲೈಕ್ ನೀವು ಜನರಲ್ ಮೆರಿಟ್ ಆಗಿಬಿಟ್ಟು ನೀವು ಏನಾದ್ರೂ SC/ST ಹಾಸ್ಟೆಲ್ ಹಾಕಿದ್ರೆ ಆಟೋಮೆಟಿಕ್ ನಿಮ್ಗೆ ಏನಾಗ್ತದೆ, ರಿಜೆಕ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ತುಂಬಾ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಆ ಒಂದು ಹಾಸ್ಟೆಲ್ ಅಲ್ಲಿ ನಿಮ್ಗೆ ಸೀಟ್ ಎಲ್ಲ ಸಿಗೋ ಚಾನ್ಸಸ್ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ನೀವು BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ, ನೀವು SC/ST ಅಪ್ಲಿಕೇಶನ್ ಹಾಕಿ ಜನರಲ್ ಮೆರಿಟ್ ಅವ್ರಿಗೆ ಆಟೋಮೆಟಿಕ್ ನಿಮ್ಗೆ ಪರ್ಸೆಂಟೇಜ್ ಕಡಿಮೆ ಇದ್ರೆ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಇವಾಗ ನಿಮ್ಗೆ ಹಾಸ್ಟೆಲ್ ಸಿಕ್ಕರು ಕೂಡ ನೀವು ಹೋಗ್ಲೇಬೇಕಂತೇನಿಲ್ಲ. ಇನ್ನೊಂದ್ಸರಿ ಕ್ಲಿಯರ್ ಆಗಿ ಆನ್ಸರ್ ಮಾಡ್ತೀನಿ. ಅಂದ್ರೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ತೀರಾ, ಹಾಸ್ಟೆಲ್ ರಿಜೆಕ್ಟ್ ಆದ್ರೆ ನಿಮಗೆ 20,000 ಸ್ಕಾಲರ್ಶಿಪ್ ಸಿಗುತ್ತೆ. ಹಾಸ್ಟೆಲ್ ಸೆಲೆಕ್ಟ್ ಆದ್ರೆ ನೀವು ಹಾಸ್ಟೆಲ್ಗೆ ಹೋಗ್ಬೋದು, ಆದ್ರೆ ಸ್ಕಾಲರ್ಶಿಪ್ ಆದ್ರೆ ಸಿಗೋದಿಲ್ಲ. ಬಟ್ ಆದ್ರೆ ನಿಮಗೆ
ಹಾಕೋದಂತೂ ಹಾಕಿ, ಓಕೆ ನಿಮ್ಗೆ ಸಿಗ್ಲಿ ಬಿಟ್ರೆ ಬಿಡ್ಲಿ, ಫ್ರೀ ಇದೆ ಅಪ್ಲಿಕೇಶನ್ ಹಾಕಕ್ಕೆ ಒಂದು 2-3 ಇಂದ 5 ಮಿನಿಟ್ಸ್ ಆಗ್ಬೋದು ಮ್ಯಾಕ್ಸಿಮಮ್, ಅಷ್ಟೇ ಟೈಮು. ಒಂದ್ಸರಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಬಿಟ್ಬಿಟ್ರೆ ಅಂದ್ರೆ ನಿಮಗೆ ಏನಾಗುತ್ತೆ, ನಿಮಗೆ ಇಯರ್ ಎಂಡ್ ಅಲ್ಲಿ ನಿಮಗೆ ಒಟ್ಟಿನಲ್ಲಿ ಸ್ಕಾಲರ್ಶಿಪ್ ಅಂದ್ರೆ ಬಂದೇ ಬರುತ್ತೆ. ಇವಾಗ ನಾನು ಲೈವ್ ಅಲ್ಲೇ ತೋರಿಸ್ತಾ ಇದೀನಿ, ಇದೆ ಅದು ಕಾಣಿಸ್ತಿದೆಯಾ, ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಅಂತ ಕಾಣಿಸ್ತಿದೆಯಲ್ಲ, ಇದೇ ಒಂದು ನಿಮಗೆ ಊಟ ವಸತಿ ಅಂತ ಅಂದ್ಬಿಟ್ಟು ನಿಮಗೆ ಈ ತರ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಯಾವುದೇ ಕಾರಣಕ್ಕೆ ಇದು ಒಂದು ಗೌರ್ಮೆಂಟ್ 100% ಪ್ರತಿಯೊಬ್ಬರಿಗೂ ಬರೋ ಸ್ಕಾಲರ್ಶಿಪ್, ಓಕೆನಾ. ಅಂದ್ರೆ ಇವ್ರಿಗೆ ಬರುತ್ತೆ ಆ ಥರ ಏನಿಲ್ಲ, ಪ್ರತಿಯೊಬ್ಬರಿಗೂ ಸ್ಕಾಲರ್ಶಿಪ್ ಬರುವಂತದ್ದಾಗಿರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇದ್ರ ಬಗ್ಗೆ ಡೌಟ್ಸ್ ಅಂದ್ರೆ ಇರುತ್ತೆ ಸ್ಟೂಡೆಂಟ್ಸ್ಗೆ, ಏನೇ ಡೌಟ್ಸ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಯಾಕಂದ್ರೆ ನಾನು ಮಾರ್ನಿಂಗ್ ಹೇಳಿದ್ದೆ ನಿಮಗೆ, ಏನೇ ಡೌಟ್ಸ್ ಇದ್ರು ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ. ನಿಮಗೆ ಅದ್ರ ಡೆಡಿಕೇಟ್ ಆಗಿ ವಿಡಿಯೋ ಮಾಡ್ತಿರ್ಸಿದ್ದೆ. ವಿದ್ಯಾಸಿರಿ ಸ್ಟೂಡೆಂಟ್ಸ್ ಜಾಸ್ತಿ ವಿದ್ಯಾಸಿರಿ ಬಗ್ಗೆ ಹೇಳಿ, ವಿದ್ಯಾಸಿರಿ ಬಗ್ಗೆ ಅಂತ ಕ್ವಶನ್ಸ್ ಕೇಳಿದ್ರಿಂದ ನಾನು ನಿಮಗೆ ಒಂದು ಡೆಡಿಕೇಟ್ ಆಗಿ ವಿಡಿಯೋ ಮಾಡ್ತಿರ್ಸಿದ್ದೀನಿ. ನೆಕ್ಸ್ಟ್ ನಿಮಗೆ ಈ ಸ್ಕಾಲರ್ಶಿಪ್ ಬಗ್ಗೆ ಆಯ್ತು, ನೆಕ್ಸ್ಟ್ ಬರೋ ಸ್ಕಾಲರ್ಶಿಪ್ ಬಗ್ಗೆ ಏನಾದ್ರು ಡೌಟ್ಸ್ ಇದೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ. ನೆಕ್ಸ್ಟ್ ನಿಮಗೆ ಅದ್ರ ಬಗ್ಗೆ ಡೆಡಿಕೇಟ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತಿರ್ತೀನಿ, ಓಕೆನಾ. ಸಿಗೋಣ ನೆಕ್ಸ್ಟ್ ಮುಂದೆ ನೋಡಿದ್ರೆ ಟೇಕ್ ಕೇರ್, ಟಾಟಾ, ಬಾಯ್.